हेलो स्नेहितरे, वेलकम बैक टू मೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾನು ಹುಷಾರಾಗಿದ್ದೀನಾ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರತಿ ವಿಡಿಯೋಲೂ ಹುಷಾರಾಗಿದ್ದೀರಾ, ಹೇಗಿದ್ದೀರಾ, ವಾಯ್ಸ್ ಕೇಳ್ತಾ ಇದ್ರೆ ಮೂಗು ಕಟ್ಕೊಂಡಿದ್ಯೇನೋ ಅಂತ ಅನ್ನಿಸ್ತಾ ಇದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಅಪ್ಡೇಟ್ ಮಾಡೋಣ, ರಿಪ್ಲೈ ಕೊಡೋಣ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ, ನನಗೆ ಒಂದೊಂದಕ್ಕೂ ರಿಪ್ಲೈ ಕೊಡೋಕ್ಕಾಗ್ತಾ ಇರಲಿಲ್ಲ. ಫುಲ್ ಬೆಡ್ ರೆಸ್ಟಲ್ಲಿದ್ದೆ. ಈಗಲೂ ಅಷ್ಟೇ ಮೂಗು ಕಟ್ಕೊಂಡಿದೆ ನೋಡಿ. ಇದಕ್ಕಿದಂಗೆ ಕೋಲ್ಡ್ ಆಯಿತು, ಚಳಿ, ಜ್ವರ ಎಲ್ಲನೂ ಬಂತು. 4-5 ಡೇಸ್ ನಾನು ಬೆಡ್ ಬಿಟ್ಟು ಇಳದೇ ಇಲ್ಲ. ಎಲ್ಲನೂ ರಾಜೇಶೇ ಮಾಡಿಕೊಂಡ್ರು. ಈಗ ಓಕೆ, ಬಟ್ ಸುಸ್ತು ಇದೆ. ಮೊದಲಷ್ಟು ಎನರ್ಜೆಟಿಕ್ಕಾಗಿ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ನ್ಯೂ ಇಯರ್ ದಿನ ಏನು ಶಾಪಿಂಗ್ ಮಾಡಿದ್ವೋ ಅದರ ಡೀಟೇಲ್ ವಿಡಿಯೋನ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಅದನ್ನು ಮಾಡಬೇಕು. ಆ ಬ್ಯಾಗ್ ಹಾಗೆ ಇಟ್ಬಿಟ್ಟಿದ್ದೀನಿ, ಅದನ್ನು ತೆಗೆದೂ ಇಲ್ಲ, ನಾನು ತೆಗೆದು ಒಳಗಡೆನೂ ಇಟ್ಕೊಂಡಿಲ್ಲ. ಆದಷ್ಟು ಬೇಗ ಮಾಡ್ತೀನಿ. ಮೇ ಬಿ ಇವತ್ತಾಗೋದಿಲ್ಲ, ನಾಳೆ ಮೇ ಬಿ ಇನ್ನೂ ಸ್ವಲ್ಪ ಹುಷಾರಾಗ್ತೀನಲ್ಲ ಅವಾಗ ಫಾರ್ ಶ್ಯೂರ್ ಮಾಡ್ತೀನಿ. ಈಗ ನಾನು ಹುಷಾರು ತಪ್ಪೋ ಮುಂಚೆ ಕೆಲವೊಂದು ವೀಡಿಯೋಸ್ನ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋಸ್ಟ್ ಪ್ರಾಬ್ಲಿ ಆ ವಿಡಿಯೋ ಮಾಡೋ ತನಕ ನಾನು ಇದನ್ನೇ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಅದನ್ನೆಲ್ಲನೂ ಕೂಡ ನೋಡಿ. ಆ್ಯಂಡ್ ಐ ಆಮ್ ಫೈನ್, ಬಟ್ ಸ್ವಲ್ಪ ಸುಸ್ತಿದೆ, ಬೇಗ ಹುಷಾರಾಗ್ತೀನಿ. ಈಗ ನಾನು ಮನೆ ಕೆಲಸ ಎಲ್ಲ ರಾಜೇಶ್ ಮಾಡಿಕೊಂಡ್ರು. ತಿಂಡಿ ಒಂದು ಮಾಡಿದ್ದೆ ಅಷ್ಟೇ. ತಿಂಡಿ ಮಾಡಿದ್ದೀನಿ. ಸಾನು ಈಗ ಎಲ್ಲೋ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಈಗ ಸ್ನೇಹಿತರೆ, ನನಗೆ ಪ್ರೀವಿಯಸ್ 1-2 ವೀಡಿಯೋಸಲ್ಲಿ ನನಗೆ ಒಂದು ಕಮೆಂಟ್ ಬರ್ತಾಯಿತ್ತು. ಪಾಪ ನಾನು ನೋಡಿದ್ದೀನೋ ಇಲ್ವೋ ಅಂದ್ಬಿಟ್ಟು ಮತ್ತೆ ಹಾಕ್ತಾಯಿದ್ರು ಅವರು. ಅವ್ರ ಹೆಸರು ವಿನಾಯಕ್ ಕುಲಕರ್ಣಿ. ಮ್ಯಾಮ್, ನಾನೊಬ್ಳು ಗೃಹಿಣಿ. ಸೊ ಮನೆಯಲ್ಲಿ ಇದ್ದರೂ ಯಾವಾಗಲೂ ಎನರ್ಜೆಟಿಕ್ ಆಗಿ ಹೇಗಿರೋದು, ಹಾಗೆ ಯಾವಾಗಲೂ ಚೆನ್ನಾಗಿ ಕಾಣೋ ಥರ ಸಿಂಪಲ್ಲಾಗಿ ರೆಡಿ ಆಗಬೇಕು, ಯಾವ ಥರ ಡ್ರೆಸ್ ಚೂಸ್ ಮಾಡಬೇಕು ಅಂತೆಲ್ಲ ವಿಡಿಯೋ ಮಾಡಿ ಪ್ಲೀಸ್ ಅಂತ ಹಾಕಿದ್ರು. ಇದು 2ನೇ ಸರಿ ಅವರು ಹಾಕ್ತಾ ಇರೋದು. ನಾನು ಲಾಸ್ಟ್ ವೀಡಿಯೋಲಿ ಹಾಕಿದ್ದೆ ಮೇಡಮ್, ನೀವು ಅದಕ್ಕೆ ರಿಪ್ಲೈ ಮಾಡಿಲ್ಲ, ಇದ್ರ ಮೇಲೆ ವಿಡಿಯೋ ಮಾಡಿ, ನನಗೆ ತುಂಬ ಬೇಕು ಅಂತ ಹೇಳಿದರು. ಎಷ್ಟು ಜನಕ್ಕೆ ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಅನಿಸುತ್ತೆ, ಇಂಟ್ರೆಸ್ಟ್ ಇದೆಯಾ ಹೇಳಿ, ಅಥವಾ ನಿಮ್ಮದೇನಾದರೂ ಪಾಯಿಂಟ್ಸ್ ಆ್ಯಡ್ ಮಾಡೋ ಹಾಗಿದ್ರೆ ಪ್ಲೀಸ್ ಆ್ಯಡ್ ಮಾಡಿ ತಿಳಿಸಿ. ನನಗೆ ಇದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಮಾಡ್ತೀನಿ. ಹಾಗೆ ಇನ್ನೂ ಒಬ್ಬರು ಏನು ಬರೆದಿದ್ರಂದರೆ ಎಲ್ಲೋ ಕ್ಲಾಸ್ ಬಗ್ಗೆ ಹೇಳಿದರು. ಎಲ್ಲೋ ಕ್ಲಾಸಲ್ಲಿ ನನ್ನ ಫ್ರೆಂಡ್ 4 to 5 ಮಂತ್ಸ್ ಆದಮೇಲೆ ದುಡ್ಡು ಕೇಳ್ತಾ ಇದ್ದಾರೆ, ಅದು ಫ್ರೀನಾ ಅಥವಾ ದುಡ್ಡು ಕೊಡಬೇಕಾ ಅಂತ ಹೇಳಿದರು. ಸೊ ಎಲ್ಲೋ ಕ್ಲಾಸ್ ಸ್ನೇಹಿತರೆ, ಇಟ್ಸ್ ಟೋಟಲಿ ಫ್ರೀ. ನಾನು ಮೋರ್ ದ್ಯಾನ್ 6 ಮಂತ್ಸ್ ಏನೋ ಆಗಿದೆ ಅಟೆಂಡ್ ಮಾಡ್ತಾ ಇದ್ದಾಳೆ ಸಾನು. ಅದಕ್ಕೆ ದುಡ್ಡೇನೂ ಕೊಡೋ ಹಾಗಿಲ್ಲ. ನಿಮಗೆ ಯಾವ ರೀತಿಯಲ್ಲಿ ಅದು ದುಡ್ಡು ಕೇಳ್ತಾ ಇದ್ದಾರೆ ಅಂದರೆ, ನಿಮಗೇನು ಮೆಸೇಜ್ ಮಾಡ್ತಾ ಇದ್ದಾರಾ, ಅಥವಾ ಲಾಗಿನ್ ಆದಾಗ ನೋಟಿಫಿಕೇಷನ್ ಬರ್ತಾ ಇದೆಯಾ, ಅಥವಾ ಲಾಗಿನ್ ಆಗೋ ಟೈಮಲ್ಲೇ ದುಡ್ಡು ಕಟ್ಟಿದ್ರೆ ಮಾತ್ರನೇ ಲಾಗಿನ್, ಇಲ್ಲ ಅಂದರೆ ಆಗೋದಕ್ಕೆ ಬಿಡ್ತಾ ಇಲ್ವಾ, ಡೀಟೇಲಾಗಿ ತಿಳಿಸಿದ್ರೆ ನಾನು ಹೆಚ್ಚಿನ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲೋ ಕ್ಲಾಸ್ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ ಸ್ನೇಹಿತರೆ. ಇದು ಬಂದು ಲೈವ್ ಆ್ಯಂಡ್ ಇಂಟರಾಕ್ಟಿವ್ ಹಾಬಿ ಕ್ಲಾಸಸ್ ಇರುತ್ತೆ. ಇದರಲ್ಲಿ ನೀವು ಆರ್ಟ್, ಕ್ರಾಫ್ಟ್, ಡ್ರಾಯಿಂಗ್, ಡಾನ್ಸಿಂಗ್, ಸಿಂಗಿಂಗ್, ಕುಕ್ಕಿಂಗ್, ಯೋಗ, ಮ್ಯಾಜಿಕ್ ಎಲ್ಲನೂ ಕೂಡ ಅಟೆಂಡ್ ಆಗ್ಬೋದು. ಆ್ಯಂಡ್ ಇದ್ರ ಜೊತೆ ಸಬ್ಜೆಕ್ಟ್ ರಿಲೇಟೆಡ್ ಅಂದರೆ ಮ್ಯಾಥ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, GK, ಲಾಜಿಕಲ್ ರೀಸನಿಂಗ್, ಇದೆಲ್ಲ ಕೂಡ ಕ್ಲಾಸಸ್ ಇರುತ್ತೆ. ಇದರಲ್ಲಿ 3 ಇಯರ್ಸಿಂದ 16 ಇಯರ್ಸ್ ತನಕ ಮಕ್ಕಳು ಲಾಗಿನ್ ಆಗ್ಬೋದು, ನೋಡ್ಬೋದು, ಕಲಿಬೋದು. ಸೆಲೆಬ್ರಿಟೀಸ್ ಲೈಕ್ ಶಾನ್ ಇರ್ತಾರೆ, ಅವ್ರು ಸಿಂಗಿಂಗ್ ರಿಲೇಟೆಡ್ ಹೇಳ್ಕೊಡ್ತಾರೆ. ರಿಪು ದಮನ್ ಕುಕ್ಕಿಂಗ್ ಹೇಳ್ಕೊಡ್ತಾರೆ. ಮಾಲ್ವಿಕಾ ಅವರು ಯೋಗ ಹೇಳ್ಕೊಡ್ತಾರೆ. ಪ್ರೊಫೆಷ್ನಲ್ಸ್ ಆ್ಯಂಡ್ ಟ್ರೈನಡ್ ಮೆಂಟಾರ್ಸ್ ಇದನ್ನು ಡಿಸೈನ್ ಮಾಡಿರೋದ್ರಿಂದ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಮೋರ್ ದ್ಯಾನ್ 10 lakh ಕಿಡ್ಸ್ ಇದನ್ನು ಯೂಸ್ ಮಾಡಿಕೊಂಡು ನೋಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಇದರಲ್ಲಿ ಸ್ನೇಹಿತರೆ ಬರೀ ಕಲಿಯೋದೇ ಅಂತ ಅಲ್ಲ, ಪ್ರೈಸಸ್ ಕೂಡ ವಿನ್ ಆಗ್ಬೋದು. ಇದರಲ್ಲಿ ಅಮೆಝಾನ್ ವಾಚಸ್ ಸಿಗುತ್ತೆ, ಆ್ಯಪಲ್ ಲ್ಯಾಪ್ಟಾಪ್ ಸಿಗುತ್ತೆ, ಐಪಾಡ್ ಸಿಗುತ್ತೆ, ತುಂಬ ಇದೆ. ಇದು ಎವ್ರಿ ಮಂತ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಡಿಸೆಂಬರಲ್ಲಿ ನೋಡಿದರೆ ಗೊತ್ತಿರುತ್ತೆ, ಅದರಲ್ಲಿ 1 lakh ವರ್ತ್ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ. ಬಟ್ ಈಗ ಜಾನ್ವರಿಯಲ್ಲಿ ಕಾಂಪಿಟೇಷನ್ನಲ್ಲಿ ನೀವು ಆ್ಯಪಲ್ ಲ್ಯಾಪ್ಟಾಪ್ ವರ್ತ್ ₹1 lakh ಗೆಲ್ಬೋದು. ಹೇಗೆ ಅನ್ನೋ ಹಾಗಿದ್ರೆ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕು, ಪೂರಾ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಷ್ಟೇ. ಸೊ ನೀವು ಆಟೋಮ್ಯಾಟಿಕಲಿ ಎಲಿಜಿಬಲ್ ಆಗ್ತೀರಾ ಈ ಪ್ರೈಸ್ನ ವಿನ್ ಆಗೋದಕ್ಕೆ. ಇನ್ನು ಯೂಟ್ಯೂಬ್, ಎಲ್ಲೋ ಕ್ಲಾಸ್ ಅವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ನಿಮಗೆ ಗಿವ್ ಅವೇ ಕೂಡ ಸಿಗ್ತಾ ಇದೆ. ಇದರಲ್ಲಿ ಕಿಡ್ಸ್ಗೆ
ಆ್ಯಪಲ್ ಐಫೋನ್ 13 ವಿನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೇಗೆ ಅಂದರೆ ನಿಮ್ಮ ನಿಮ್ಮ ಮಗುವಿನ ಟ್ಯಾಲೆಂಟನ್ನು ನೀವು ವಿಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ವಿತ್ ಸಮ್ ಹ್ಯಾಶ್ಟ್ಯಾಗ್ಸ್. ಅದನ್ನು ಡೀಟೇಲ್ಸ್ ನೀವು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಅದರ ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಸೊ ಯಾವುದನ್ನು ಮಿಸ್ ಮಾಡಬೇಡಿ. ಅದನ್ನು ನೀವು ಫಾಲೋ ಮಾಡಿದಾಗ ನೀವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗುತ್ತೆ, ಪ್ರೈಸಸ್ ಕೂಡ ವಿನ್ ಆಗ್ಬೋದು. ಇಷ್ಟೆಲ್ಲ ಸ್ನೇಹಿತರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ, ದುಡ್ಡು ಪೇ ಮಾಡೋ ಹಾಗಿಲ್ಲ. ಮೊದಲೇ ಹೇಳಿದ್ರಲ್ಲ ನೀವು ದುಡ್ಡು ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು, ಅದ್ರ ಬಗ್ಗೆ ನನಗೆ ಹೆಚ್ಚಿನ ಡೀಟೇಲ್ಸ್ ಕೊಡಿ, ನಾನು ಆದಷ್ಟು ಕ್ಲಾರಿಫಿಕೇಷನ್ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ಡೌನ್ಲೋಡ್ ಲಿಂಕ್ ಇರುತ್ತೆ. ಸೊ ಪ್ಲೀಸ್ ನೋಡಿ ಡೌನ್ಲೋಡ್ ಮಾಡಿ ಸ್ನೇಹಿತರೆ. ಇದೆಲ್ಲ ಮೇಲ್ಗಡೆ ನಾವು ಲಗೇಜ್ ತೊಗೊಂಡು ಹೋಗ್ತೀವಲ್ಲ, ಸಾನು ಬಟ್ಟೆ ತೊಗೊಳ್ತಾಳಲ್ಲ, ಆ ಥರ ಚಿತ್ರ ಇರೋದು ಇದೆ. ಏರ್ ಬ್ಯಾಗ್ ಜೊತೆ ಇದೆ. ನಾವು ಮೈಸೂರಿಗೆ ಹೋಗಿ ಬಂದಮೇಲೆ ಇನ್ನೆಲ್ಲಿಗೂ ಹೋಗಿಲ್ಲ. ಇವತ್ತು ಭಾರಿ ಅರ್ಜೆಂಟಲ್ಲಿದ್ದೀವಿ. ಯಾಕೆ ಅಂದರೆ ಇವತ್ತು ಸಾನುವಿನ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗ್ತಾಯಿದೆ ಅವಳ ಭರತನಾಟ್ಯ ಕ್ಲಾಸಲ್ಲಿ. ಏನು ಎತ್ತ ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸ್ನೇಹಿತರೆ. ಈಗ ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ನು. ಅವ್ರು ಹೇಳಿದರು 4 ಗಂಟೆಗೆ ನಮ್ಮ ಮನೆ ಹತ್ರನೇ ಇರೋ ಒಂದು ಟೆಂಪಲಿಗೆ ಬನ್ನಿ, ಅಲ್ಲಿಂದ ಮೇಕಪ್ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಇವಾಗ ಹೇಳ್ತಾ ಇದ್ದಾರೆ 3:30ಗೆ ನಾವು ಕರ್ಕೊಂಡು ಹೋಗಬೇಕಿತ್ತು, ನೀವು ಬಂದಿಲ್ಲ, ನಾವು ಮಗುನ ಆಡಿಟೋರಿಯಮ್ಗೆ ಕಳಿಸ್ಬಿಟ್ಟಿದ್ದೀವಿ, ನೀವು ಡೈರೆಕ್ಟ್ ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾನಿಲ್ಲೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ, ತೊಗೊಂಡೋಗೋದು ಸಾಮಾನೆಲ್ಲನೂ. ರಾಜೇಶ್ಗೆ ಬ್ಯಾಗ್ ತೆಗೆದುಕೊಡಿ ಅಂತ ಇದ್ದೀನಿ, ಅವ್ರಿಗೆ ಸಿಗ್ತಾ ಇಲ್ವಂತೆ. ಬನ್ನಿ ನೋಡೋಣ. ಅದೇನೆ ಯಾವುದು ಇದಾ? ಹಾ, ನನ್ನ ಮಗಳದು ಬಾರ್ಬಿ ಬ್ಯಾಗ್ ಗೊತ್ತಿಲ್ಲ ನಿಮ್ಗೆ? ನೋಡ್ರಿ, ಇದ್ರ ಮೇಲೆ ಬಾರ್ಬಿ ಚಿತ್ರ ಇದೆ. ಅದಕ್ಕೆ ಬಾರ್ಬಿ ಬ್ಯಾಗ್ ಸಿಕ್ಕಿರ್ಲಿಲ್ವಾ ಮುಂಚೆ? ಫೋಲ್ಡ್ ಆಗ್ಬಿಟ್ಟು ಇದಾಗೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅವಳಿಗೆ ಅವರೇ ಮೇಕಪ್ ಮಾಡ್ತಾರಂತೆ. ಬಟ್ ಅಲ್ಲಿ ಹೋಗಿ ನಾವು ಹೇರ್ ಸ್ಟೈಲ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಅವ್ರಿಗೆ. ಸಾನು ಅಂತ ಉದ್ದ ಲಂಗ ಇರಲಿಲ್ಲ, ಅದಕ್ಕೆ ಲೆಹಂಗಾ ಚೋಳಿ ತೋರಿಸಿದ್ದೆ. ಅವರು ರೇಷ್ಮೆ ಲಂಗಾನೇ ಆಗಬೇಕು ಅಂದರು. ಅದಕ್ಕೆ ಅವರೇ ಕೊಡ್ತಾರಂತೆ. ಐರನ್ ಮಾಡಿಲ್ಲ, ಐರನ್ ಬಾಕ್ಸ್ ತೊಗೊಂಡು ಬನ್ನಿ ಅಂದರು. ನನ್ನ ಮಗಳು ಸ್ನ್ಯಾಕ್ಸ್ ತೊಗೋಬಾಮಮ್ಮ ಅಂದಿದ್ದಾರೆ. ಅದಕ್ಕೆಲ್ಲನೂ ತುಂಬಿಕೊಂಡು ಐ ಆಮ್ ರೆಡಿ ಜಾನು. ನಾನು ಬರೋ ಅಷ್ಟೊತ್ತಿಗೆ ಸ್ನೇಹಿತರೆ ಎಲ್ಲ ಮಕ್ಕಳದು ಹೇರ್ ಸ್ಟೈಲ್ ಎಲ್ಲ ಶುರು ಆಗ್ಬಿಟ್ಟಿತ್ತು. ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ನಾನು ಬಂದು ಬೇಗ ಅಂದರೆ ನನಗೆ ಒಂದು ವಿಡಿಯೋ ಮಾಡಿದ್ದೆ ನೋಡಿ, ಸಣ್ಣ ಮಕ್ಕಳಿಗೆ ಹೇಗೆ ಉದ್ದ ಜಡೆ ಹಾಕೋದು ಅಂತ. ಸೊ ಆ ರೀತಿಯಲ್ಲಿ ನಾನು ಬೇಗ ಸಾನುಗೆ ಮಾಡಿದೆ. ಸೊ ವಿತಿನ್ ಹಾಫ್ ಆನ್ ಅವರ್ ಸಾನು ರೆಡಿ ಆಗಿಬಿಟ್ಲು. ಅವಳು ರೆಡಿ ಆದಮೇಲೆ ಜಿವಿಲ್ಸ್ ಎಲ್ಲ ಬಾಡ್ಗೆಗೆ ತಂದಿದ್ವಿ. ಆ ಜಿವಿಲ್ಸ್ನೆಲ್ಲನೂ ಹಾಕಿಬಿಟ್ಟು ಈಗ ಮೇಕಪ್ಗೆ ಕರ್ಕೊಂಡು ಬಂದಿದ್ದೀನಿ. ಮೇಕಪ್ನ ಅವರೇ ಮಾಡ್ತೀವಿ, ಯಾಕಂದರೆ ಎಲ್ಲಾದರೂ ಒಂದೇ ಥರ ಇರಬೇಕು. ಆ್ಯಂಡ್ ಭರತನಾಟ್ಯ ಮೇಕಪ್ ಇಸ್ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಮೇಕಪ್ ಅಂತ ಹೇಳಿಬಿಟ್ಟು ನಾವೇ ಮಾಡ್ತೀವಿ ಅಂದ್ಬಿಟ್ಟು ಈಗ ನೋಡಿ ಫೌಂಡೇಶನ್ ಹಚ್ತಾ ಇದ್ದಾರೆ ಎಲ್ಲಾರ್ಗು. ಸೊ ಚೆನ್ನಾಗಿ ಮಾಡಿದರು. ಅವರೇ ಫೌಂಡೇಶನ್ ಹಚ್ಚಿ ಆಮೇಲೆ ಐಲೈನರ್, ಚೀಕ್ ರೋಸಸ್, ಲಿಪ್ಸ್ಟಿಕ್ಸ್ ಎಲ್ಲನೂ ಹಚ್ಚಿದಾಗ ಮಕ್ಕಳು ರಿಯಲಿ ಡಿಫ್ರೆಂಟಾಗಿ ಕಾಣ್ತಾ ಇದ್ರು. ಟೋಟಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾರು ಇವರು ಅಂತ ಗೊತ್ತಾಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಚೆನ್ನಾಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸು ನನಗೂ, ಎಲ್ಲನೂ ಹೊಸದು. ಬನ್ನಿ ಇವ್ರ ಪ್ರೋಗ್ರಾಮ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. BL ಅವ್ರದ್ದು ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಸೊ ಆ ಫಂಕ್ಷನಲ್ಲಿ ಇವರ ಒಂದು ಸ್ಕೂಲ್ ಕಡೆಯಿಂದ ಒಂದು ಪ್ರೋಗ್ರಾಮನ್ನು ಆ್ಯಡ್ ಮಾಡಿದ್ರು. ಸೊ ದಿಸ್ ಈಸ್ ಸಾನೂಸ್ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್. ಬೆಳಗ್ಗೆ ಮೇಕಪ್ ಮಾಡಿಬಿಟ್ಟು ಸುಸ್ತಾಗಿ ಮೇಕಪ್ ನಾನೆಲ್ಲ ಮಾಡಿದ್ದು, ಬಟ್ ಆವಾಗಲಿಂದ ನಿಂತಿದ್ನಲ್ಲ, ಇವತ್ತು ಸೆಕೆಂಡ್ ಡೇ ಬೇರೆ ಆಗ್ತಾಯಿಲ್ಲ.
ನಾನು ಮಾಡ್ತಾ ಇದ್ದೀನಪ್ಪ. ಕಾರ್ಮಿಕರು ತಮ್ಮ ಕಾರ್ಯವೈಖರಿಯಲ್ಲಿ ತಾಂತ್ರಿಕತೆಯನ್ನು ಬಳಸುವುದರ ಜೊತೆಗೆ ತಾಂತ್ರಿಕತೆಯನ್ನು ಇಲ್ಲಿಯೂ ಉಪಯೋಗಿಸಿ ಸಾಹಿತ್ಯ ಮಾಲೆಯನ್ನು ಬಿಡುಗಡೆ ಮಾಡಿರುತ್ತಾರೆ. ಎಲ್ಲರಿಗೂ ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಗೀತು ಸ್ನೇಹಿತರೆ. ಈಗ ಸಾನುಗೆ ನೆನಪಿನ ಕಾಣಿಕೆನೂ ಕೊಟ್ಟರು ಇಲ್ಲಿ ಬಂದಿರೋದಕ್ಕೆ. ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದ್ರೆ ಚಪ್ಪಲಿ ಹಾಕಿಲ್ಲ ಸಾನು. ರಾಜೇಶ್ ಆಮೇಲೆ ಎಲ್ಲೇ ಚಪ್ಪಲು ಅಂದರೆ ಇವಾಗ ಓಡೋದ್ಲು ಒಳಗಡೆ. ತೊಗೊಂಡು ಬರ್ತೀನಿ ಅಂದ್ಕೊಂಡು ಹಾಕ್ಕೊಂಡು ಬರ್ತೀನಿ ಅಂಥೇಳಿ. ಚೆನ್ನಾಗಿದೆ ಕ್ಯಾಂಪಸ್. ಫಸ್ಟ್ ಟೈಮ್ ಬಂದಿರೋದು. ಏನು ಸರೌಂಡಿಂಗ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಸಾನುವಿನ ಫಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಖುಷಿ ಆಯಿತು. ಇದೇ ಥರ ಇನ್ನೂ ಜಾಸ್ತಿ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಬಂದ್ಲ ಅಲ್ಲಿ ನೋಡಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬಂದರು. ಆ್ಯಕ್ಚುಲಿ ಅವಳ ಲಂಗ ರೇಷ್ಮೆ ಲಂಗ ಬೇಕಿತ್ತು ಅಂತ ಹೇಳಿದ್ನಲ್ಲ, ಅದು ನಮ್ಮ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಅವ್ರ ಮ್ಯಾಮೇ ಕೊಟ್ಟಿದ್ರು. ಸೊ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ಫ್ರಾಕ್ ಹಾಕಿಸ್ಕೊಂಡೆ. ಹೌದಾ ನೋಡಿ ನೋಡಿ ಹೋಗೋಣ. ಹ್ಯಾಪಿ ನೋಡಿ, ಹ್ಯಾಪಿ. ನಮ್ಮ ಹುಡುಗಿ ಮರ್ತೋಗ್ತಾ ಇದ್ಲು ಮಾಡಬೇಕಾದ್ರೆ ಅಲ್ವಾ? ಹೌದು. ಇಲ್ಲ, ಅದು ಟೆಕ್ನಿಕಲ್ ಗ್ಲಿಚ್ ಆಗಿ ನಿಂತೋಯ್ತಲ್ಲ ಅವಾಗ. ಸೆಕೆಂಡ್ ಟೈಮ್ ಅವಳು ನಿಮ್ಮನ್ನ ನೋಡ್ತಾ ಇದ್ಲು ಈ ವಿಡಿಯೋ ಮಾಡ್ಬೇಕಾದ್ರೆ. ಮಧ್ಯ ಸ್ಟೆಪ್ಸ್ ಮರ್ತೋಗ್ತಾ ಇದ್ಲು. ನಾನು ಇಲ್ಲಿ ಕೂತ್ಕೊಂಡು ನಾನೇ ಹಿಂಗೆ ಮಾಡ್ತಾ ಇದ್ದೆ. ನಾಳೆ ತನಕ ಇರಲ್ಲ. ನಾಳೆ ಸ್ನಾನ ಮಾಡಿದ್ರೆ ಹೊಟ್ಟೋಗುತ್ತೆ. ಛೀ ಡರ್ಟಿ ಫೆಲ್ಲೋ. ಇದು ಮೆಹಂದಿ ಅಲ್ಲ, ಇದು ಹೊಟ್ಟೋಗುತ್ತೆ. ಅಲ್ತಾ. ಹಾಂ ನೋಡ್ರಿ ನಮ್ಮ ಸಾನು ಹೆಂಗೆ ಕಾಣ್ತಿದ್ದಳು. ನನಗೆ ಚೀಕ್ ರೋಸ್ ಹಾಕಲ್ವಮ್ಮ ಅಂದ್ಲು. ನಾನು ಚೀಕ್ ರೋಸ್ ಎಲ್ಲ ಹಾಕಂಗಿಲ್ಲ, ಸುಮ್ಮನಿರು ಸಾನು ಅಂದಿದ್ದೆ. ಅವ್ರ ಮ್ಯಾಮ್ ಕಣ್ಣಿಗೆ ಚೀಕ್ಸ್ಗೆ ಎಲ್ಲನೂ ಚೆನ್ನಾಗಿ ಜಾಸ್ತಿನೇ ಹಾಕಿದ್ದಾರೆ. ಈಗ ಯಾವಾಗ ತೆಗಿಯೋದು ಈ ಜ್ಯುವೆಲ್ಸ್? ನಂಗೆ ಗೊತ್ತು, ನೀನು ಹೇಳು. ಹಂಗಂದ್ರೇನು? ಈಗ ತೆಗಿಲ್ಲ? ತೆಗಿಬೋದಾ? ಏನು ಶೈನಿಂಗ್. ಹಬ್ಬ ಹುಡುಗಿ ನೋಡಪ್ಪ. ಅದು ಶೈನಿ ಚೀಕ್ ರೋಸ್. ಹೌದು. ಇಷ್ಟೊತ್ತೆಲ್ಲ ಇಟ್ಕೊಂಡವಳಲ್ಲ, ಅದೇ ಗ್ರೇಟಪ್ಪ. ಮತ್ತೆ ಎಲ್ಲಿ ತೆಗೆದ್ಬಿಡ್ತೀಯೋ ಅಂದ್ಕೊಂಡಿದ್ದೆ. ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು, ಇದೇನಿದು ಹಳೇದಾ, ಯಾವತ್ತೊಂದಿದು ಬೇರೆ ಇದೆಯಲ್ಲ ಅಂತ. ಇದು ನಾನು ಹುಷಾರ್ ತಪ್ಪೋ ಮುಂಚಿನ ವಿಡಿಯೋ, ನಾನು ಎಡಿಟ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಶೇರ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಎಲ್ಲೋ ಕ್ಲಾಸ್ನ ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಡೌನ್ಲೋಡ್ ಮಾಡಿ, ಕ್ಲಾಸಸ್ ಅಟೆಂಡ್ ಮಾಡಿ, ಪ್ರೈಸಸ್ನ ವಿನ್ ಆಗಿ ಸ್ನೇಹಿತರೆ. ಬಾಯ್.